ವೀರಮಹಾಸತಿ ಕಾದಂಬರಿ ಒಂದು ಅದ್ಭುತ ಕೃತಿ. ರೆಂಚಂಬಳ್ಳಿ ದುಂಡುಮಾದಯ್ಯ. ವೀರಮಹಾಸತಿ ಕಾದಂಬರಿ ಲೋಕಾರ್ಪಣೆ ಚಾಮರಾಜನಗರ. ವೀರಮಹಾಸತಿ ಕಾದಂಬರಿ ಒಂದು ವಿಶೇಷತೆ ಹೊಂದಿದ್ದು ಒಂದು ಅದ್ಭುತ ಕೃತಿಯಾಗಿದೆ ಎಂದು ಸಾಹಿತಿ ರೆಂಚಂಬಳ್ಳಿ ದುಂಡುಮಾದಯ್ಯ ಹೇಳಿದರು. ತಾಲೂಕಿನ ಕಾಗಲವಾಡಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಹಾಗೂ ಆಸರೆ ಪ್ರಕಾಶನ ಹೊರತಂದಿರುವ ಡಾಕ್ಟರ್ ಶಿವಕುಮಾರ್ ಎಂ. ನಂಜಮೇಸ್ತ್ರಿ ರಚಿತ ವೀರಮಹಾಸತಿ ಕಾದಂಬರಿಯ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ಶಿವಕುಮಾರ್ ಎಂ. ನಂಜಮ್ಮೆ ಅವರು ಬರೆದಿರುವ ವೀರಮಹಾಸತಿ ಕಾದಂಬರಿ ಕಾಗಲವಾಡಿ ಗ್ರಾಮದ ಇತಿಹಾಸ ಒಳಗೊಂಡಿರುವ ಒಂದು ಅದ್ಭುತ ಕಾದಂಬರಿಯಾಗಿದೆ ಎಂದರು. ಕಾಗಲವಾಡಿ ಗ್ರಾಮದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಮೇಲ್ಪಂಥಿಯ ಮಾಸ್ತಿಗುಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಏಕೆ ಎಂಬ ಪ್ರಶ್ನೆ ಕಾಡುತ್ತಿರಲಿಲ್ಲ. ಆದರೆ ಈ ಐತಿಹಾಸಿಕ ಸಂಗತಿಗಳನ್ನು ತಿಳಿದಾಗ ಮೇಲ್ಪಂಥಿಯ ದೇವಸ್ಥಾನಕ್ಕೆ ನಮ್ಮನ್ನು ಬಿಡುತ್ತಿದ್ದ ಸಂದರ್ಭ ಪ್ರಸ್ತುತ ಅರ್ಥವಾಗುವ ರೀತಿಯಲ್ಲಿ ಈ ಗ್ರಂಥವನ್ನು ರಚಿಸಿದ್ದಾರೆ ಎಂದರು. ಕೃತಿಕಾರ ನುಡಿ ಡಾಕ್ಟರ್ ಶಿವಕುಮಾರ್ ಎಂ. ನಂಜಮೇಸ್ತ್ರಿ ಮಾತನಾಡಿ, ವೀರಮಹಾಸತಿ ಕಾದಂಬರಿ ಪ್ರಾಸ್ತಾವಿಕವಾಗಿ ಶತಶತಮಾನಗಳ ವಸ್ತುಸ್ಥಿತಿಯ ವಿಚಾರವಾಗಿದೆ. ನನಗೆ ನಮ್ಮ ಅಜ್ಜಿ ಹೇಳುತ್ತಿದ್ದರು, ಆ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರುತ್ತಿದ್ದೇವೆ. ಅದು ತಲೆಮಾರಿನಿಂದ ತಲೆಮಾರಿಗೆ ನಶಿಸಿ ಹೋಗುತ್ತಿತ್ತು. ವಸ್ತುಸ್ಥಿತಿ ವಿಷಯವನ್ನು ಆಧರಿಸಿ ವೀರಮಹಾಸತಿ ಕಾದಂಬರಿ ಬರೆಯಲಾಗಿದೆ ಎಂದರು. 2020ರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಾಲಮ್ಸ್ ವರ್ಲ್ಡ್ ರೆಕಾರ್ಡ್ ತೇಜಸ್ ಚಕ್ರವರ್ತಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ಆರ್. ಬಸವರಾಜು, ಪತ್ರಕರ್ತ ಕಾಗಲವಾಡಿ ಬಸವಣ್ಣ, ವೀರಮಹಾಸತಿ ಗುಡಿಯ ಮಹದೇವಸ್ವಾಮಿ, ಸಾಹಿತಿ ಪ್ರಸಾದ್ ಅರಳಿಮರ, ಯಜಮಾನರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅಂಬೇಡ್ಕರ್ ಪಾತ್ರ ಏನಿದೆ ಅಂತ ನಮ್ಮ ಚಕ್ರವರ್ತಿಗಳು ಈಗಾಗಲೇ ತುಂಬ ಮಾತಾಡಿದ್ದಾರೆ. ಇಂಥ ವಿಶೇಷ ಸಂದರ್ಭದಲ್ಲಿ ಈ ಸಭಾಂಗಣದಲ್ಲಿ ವೀರಮಹಾಸತಿ ಕೃತಿ ವಿಶೇಷ ವಿಷಯ. ಯಾಕೆ ವಿಶೇಷ ಅಂತಂದ್ರೆ, ಈ ಸಭಾಂಗಣದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ. ನ್ಯಾಯಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಪಂಚಾಯಿತಿ ಮಾಡಿ ನ್ಯಾಯ ನಿರ್ಣಯ ಮಾಡಿದ್ದಾರೆ. ಅನೇಕ ಸಭೆ ಸಮಾರಂಭಗಳು ಈ ಸಭಾಭವನದಲ್ಲಿ ನಡೆದಿದ್ದಾವೆ. ಆದರೆ ಇಂಥ ಒಂದು ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ಇದೇ ಪ್ರಥಮ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಮತ್ತೆ ಈ ವೀರಮಹಾಸತಿ ಪುಸ್ತಕ ಇದೆಯಲ್ಲ, ಇದು ಕೂಡ ಒಂದು ವಿಶೇಷತೆಯನ್ನು ಹೊಂದಿದೆ. ನೋಡಿ, ಈ ವೀರಮಹಾಸತಿ ಈಕೆ ಈಗಿನ ವೀರನಾರಿ ಕಾಗಲವಾಡಿ ಗ್ರಾಮದ ದಲಿತ ಸಮಾಜದ ವೀರ ಹೊಂದಿದೆ. ಮತ್ತೆ ಈಕೆ ವಿಚಾರವಾಗಿ ತಮಗೆ ಸಿಕ್ಕಿದ ಒಂದು ಎಳೆಯನ್ನು ವಿಸ್ತರಿಸಿ ಒಂದು ಪುಸ್ತಕ ಬರೆದಿರೋ ವ್ಯಕ್ತಿ ಕೂಡ ಈಗ ನಮ್ಮದವರೇ. ಡಾಕ್ಟರ್ ಶಿವಕುಮಾರ್ ನಂಜಮೇಸ್ತ್ರಿ ಅವರು ನಿಮಗೆಲ್ಲ ಹೆಮ್ಮೆ ತರುವಂತಹ ವಿಚಾರ ಇದು. ಹಾಗೇನೆ ಈ ಕೃತಿನ ಪಬ್ಲಿಷ್ ಮಾಡೋರು ಕೂಡ ನಿಮ್ಮ ಗ್ರಾಮದವರೇ, ಬಸವಣ್ಣ ಆಸರೆ ಪ್ರಕಾಶನ. ಅವರು ಹೊಸದಾಗಿ ಒಂದು ಪ್ರಕಾಶನ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅವರು ಮತ್ತೆ ಅವರ ಗೋರಳ್ಳಿಯ ಪ್ರಸಾದದಲ್ಲಿ ಕೂಡ ಇವರು ಜಾಯಿಂಟ್ ಆಗಿ ಸೇರ್ಕೊಂಡು ಅನೇಕ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಇಂಥ ಒಂದು ಪ್ರಕಾಶನ ಸಂಸ್ಥೆಯು ಕೂಡ ನಮಗೆ ಗ್ರಾಮಸ್ಥರಿಗೆ ಹೆಮ್ಮೆಯ ವಿಚಾರ. ನಾವು ಮೈಸೂರಿಗೆ ಹೋಗಬೇಕಾಗಿತ್ತು, ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಚಾಮರಾಜನಗರಕ್ಕೆ ಹೋಗಬೇಕಾಗಿತ್ತು. ನಮ್ಮದೇ ಒಂದು ಪುಸ್ತಕ ಪ್ರಕಾಶನ ಮಾಡಿದ್ದಾರೆ ಪ್ರಾರಂಭಕ್ಕೆ. ಹಾಗಾಗಿ ಈ ಪುಸ್ತಕದ ಹಿಂದೆಯೂ ಕೂಡ ವಿಶೇಷವಾದ ಒಂದು ಅರ್ಥ ಇದೆ ಅಂತ ಹೇಳುತ್ತು. ಆ ಕಾರಣಕ್ಕಾಗಿ ನಾನು ಇನ್ನು ಈ ಪುಸ್ತಕ ಕೊಟ್ಟು ಮಾತಾಡೋದಾದ್ರೆ, ಇವು ಈ ಕೃತಿಲಿ ಅಧ್ಯಾಯಗಳಾಗಿಲ್ಲ. ಮೊನ್ನೆ ಶಿವಕುಮಾರ್ ಅವರು ಅಧ್ಯಾಯ 1, ಅಧ್ಯಾಯ 2 ಭಾಗಗಳಾಗಿ ಮಾಡಿರೋದು ಬಿಗಿನಿಂಗ್ ಕೊನೆ ತನಕ ಬರ್ಕೊಂಡು ಹೋಗಿದ್ದಾರೆ. ಆದ್ರೆ ನಾನು ಇದನ್ನ ಸ್ಥೂಲವಾಗಿ 2 ಭಾಗ ಮಾಡ್ತೀನಿ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಈ